ಆದ್ರೆ ಮಾಮ ಇವ್ರಿಗೆ ಏನಾಗಿದೆ ಅಂತ ಹೇಳಿ ನೀವು. ಹೇಳ್ತೀನಿ ಮಗಳೇ, ಈಗ ಇನ್ನು ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ಯಲ್ವಾ. ನೀವು ಎಲ್ಲಿವರೆಗೆ ಹೇಳಲ್ಲೋ ಅಲ್ಲಿವರೆಗೆ ನಮ್ಗೆ ಏನು ಗೊತ್ತಾಗಲ್ಲ. ಸುಮ್ನೆ ಮನ್ಸು ತಳಮಳಗೊಳ್ತಾ ಇದೆ. ಏನಮ್ಮ ಮಗಳೇ, ನಿನ್ ಗಂಡನೇ ಖುದ್ದಾಗಿ ವೈದ್ಯ ಅಲ್ವಾ? ನೀವೆಲ್ಲ ಇದೇನ್ ನಡೆಸಿದಿರಪ್ಪ? ಮನೆಗೆ ಹೋಗ್ರಪ್ಪ, ನಿಮ್ ಕೆಲಸ ನೋಡ್ಕೊಳ್ಳಿ. ನನಗೂ ನನ್ ಕೆಲಸ ನೋಡಕ್ ಬಿಡಿ, ಜಾನುವಾರುಗಳ ಕಡೆ ನೋಡಕ್ ಬಿಡಿ, ಕುರಿಗಳ ಮೇಯಕ್ ಬಿಡಿ. ನಾನು ಇಲ್ಲೇ ಇದ್ದೀನಿ, ಆಮೇಲೆ ನೋಡೋಣ ಅದೇನು ಅಂತ. ಅಂದ್ರೆ ಮಾಮ ನೀವ್ ಇಲ್ಲೇ ಇರ್ತೀರಾ ಅಂತ ಆಯ್ತು. ಮತ್ತೆ ನೀವು ನನ್ನ ಮುಂದೆ ಬೇರೆ ಯಾವ್ದಾದ್ರು ಮಾರ್ಗ ಬಿಟ್ಟಿದ್ದೀರಾ? ಅರೆ, ನೀವ್ ಹೀಗೆ ವ್ಯವಹಾರ ಮಾಡ್ತಾ ಇದ್ದೀರಾ, ನನ್ನನ್ನು ಮುಂದೆ ಹೋಗ್ಬಿಡ್ತಿಲ್ಲ. ನಾನು ಆ ಮೂಕ ಪ್ರಾಣಿಗಳ ಹೊಟ್ಟೆನಾದ್ರೂ ತುಂಬಸಕ್ ಬಿಡಿ. ಮತ್ತಿಲ್ ನೋಡಿ, ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಹೋಗ್ಬೇಕಾದ್ರೆ ನಿಮ್ಗೆ ಹೇಳಿನೇ ಹೋಗ್ತೀನಿ, ಮತ್ತಾಯ್ತಾ? ನೀವೇನು ಇಲ್ಲಿ ನಿಲ್ಬೇಡಿ, ಎಲ್ರು ಹೊರಡಿ, ನಿಮ್ ಕೆಲಸ ಮಾಡಿ. ಸರಿ ಮಾಮ. ಕೇಳ್ರಪ್ಪ, ನಡೀರಿ, ಎಲ್ರು ಮನೆಗ್ ನಡೀರಿ. ಎಲ್ರು ನಿಮ್ ಕೆಲ್ಸ ನೋಡಿ. ಮಾಮ ಇಲ್ಲೇ ಇರ್ತಾರೆ, ಎಲ್ರು ಹೋಗಲ್ಲ. ಹೊರಡಿ. ನಾನು ಇಲ್ಲೇ ಇರ್ತೀನಿ ಮಾಮ. ನಿಮಗೆ ಏನೇ ಬೇಕಿದ್ರು ನಾನ್ ತಂದು ಕೊಡ್ತೇನೆ. ಅಲ್ಲ ಅಣ್ಣ, ಮಾಮ ಹೇಳಿದಾರಲ್ವಾ ನೀವು ಹೊರಡಿ ಅಂತ, ಆದ್ರೂ ಸಹ ನೀವು ಕೇಳ್ತಿಲ್ವಲ್ಲ. ಮಾಮ, ನಾನೇನ್ ಹೇಳ್ತೀನಂದ್ರೆ, ಈ ಬಿಸಿಲಲ್ಲಿ ಕುತ್ಕೊಳ್ಳೋ ಬದಲು ದೇವಸ್ಥಾನದಲ್ಲಿ ಕುತ್ಕೋಬಹುದಲ್ಲ. ಇಲ್ದಿದ್ರೆ ನಮ್ಮ ಮನೆಗಾದ್ರೂ ಬನ್ನಿ ಮಾಮ. ಇಲ್ಲ, ನಾನು ಇಲ್ಲೇ ಆರಾಮಾಗಿದ್ದೀನಿ. ನೀವು ನಿಮ್ ಮನೆಗೆ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಮತ್ತೆ ನನ್ನ ಕೆಲಸ ನನ್ಗೆ ಮಾಡಕ್ ಬಿಟ್ಬಿಡಿ. ಮತ್ತೆ ಅಬ್ಬಾ, ಮೊದ್ಲು ನಿನ್ ಮನೆಗೆ ಹೋಗು. ಇಲ್ಲಿ ಸುಮ್ನೆ ನನ್ನ ಮೇಲೆ ಕಣ್ಣಿಟ್ಟಿರುವ ಹಾಗೆ ಯಾಕೆ ಇಲ್ಲೇ ಇದ್ದೀರಾ? ಮೊದಲು ನೀನು ಹೊರಡು ಅಂತ ಹೇಳ್ತಾ ಇದ್ದೀನಲ್ವಾ? ಸರಿ ಮಾಮ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ನಡೀರಿ ಎಲ್ರು ನಡೀರಿ. ಮಾಮ, ನಾವಂತೂ ಇಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈಗ ನಿಮ್ಗೆ ಮಳೆ ಬರ್ಸ್ಲೇಬೇಕಾಗುತ್ತೆ. ಅರೆ, ಅದ್ ಹೇಗ್ ಮಳೆ ಬರ್ಸಕ್ಕಾಗುತ್ತೆ? ಅದೇನ್ ಆಟನ ಅದು? ಇವತ್ತು ಮಳೆ ತರಿಸಿ ಅಂತಾರೆ, ನಾಳೆ ಸತ್ತೋಗಿರೋ ಮನುಷ್ಯನನ್ನು ಬದುಕಿಸಿ ಅಂತಾರೆ. ಇದನ್ನ ಎಲ್ಲಿವರೆಗೂ ಹಾಗೆ ನಡೆಸ್ಕೊಳ್ಳೋದು? ಇಲ್ಲ, ಅದೇನಾಗೋದಿಲ್ಲ. ಮಳೆ ಬರ್ಸೋದು ಅಷ್ಟೇನು ಕಷ್ಟ ಅಲ್ಲ. ಹೀಗೆ ಭಂಡಾರ ಹಾಕಿದ್ರೆ ಮಳೆ ಬಂದ್ಬಿಡುತ್ತೆ. ಮತ್ತೆ ಎಲ್ಲ ಕಡೆ ಇದೇ ಆಟ ನಡೆಯುತ್ತೆ. ಇಲ್ಲ, ಅದೆಲ್ಲ ಆಗೋದಿಲ್ಲ. ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಲ್ಲಿ ಜನ ಹೇಳಕ್ ಶುರು ಮಾಡ್ತಾರೆ, ಮಳೆ ಬರ್ಸಿ ಅಂತ. ಎಲ್ಲಿಯಾದ್ರೂ ಆಗುತ್ತಾ ಆತರ? ಅರೇ ಅಣ್ಣ, ಅವ್ರು ಉಳ್ಸೋದಕ್ಕಾದ್ರೂ ಹೇಗಾಗತ್ತೆ? ಮಾಮ ಅವರು ಸತ್ತೋಗಿರೋ ಹುಡುಗಿನ ಬದುಕಿಸಿದ್ರು, ಜನ ಹೇಳಕ್ ಶುರು ಮಾಡಿದ್ರು, ನನ್ ತಂದೆ ಉಳಿಸು, ತಾಯಿನ ಉಳಿಸು ಅಂತಂದ್ರೆ ಹೇಗ್ ಮಾಡಕ್ಕಾಗತ್ತೆ? ನೀವೊಂದ್ಸತಿ ಯೋಚನೆ ಮಾಡಿ. ಹಾಗೆ ಜನರು ಸಾಲ್ಗಟ್ಟಿ ನಿಲ್ಲೋದಕ್ ಶುರು ಮಾಡ್ತಾರಾಗ. ಮತ್ತೆ ಮಾಮ, ಮಳೆ ಬರೋದಿಲ್ವಾ? ಆದ್ರೆ ಇಲ್ಲಿಂದ ಹೋಗೋದು ಹೇಗೆ? ಇಲ್ಲಿ ನೋಡಿ, ಏನಾದ್ರೂ ಮಾಡಿ ಮಾಮ ಅವ್ರನ್ನ ಇಲ್ಲೇ ಉಳಿಸ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಈಗ ಬರೀ ಒಂದನ್ನೇ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಒಳ್ಳೇದು ಕೆಟ್ಟದ್ದು ಏನು ತಲೆ ಕೆಡಿಸ್ಕೋಬಾರ್ದು. ನಾವು ನಮ್ಮ ಕೆಲಸ ಮಾಮ ಅವ್ರ ಕಡೆಯಿಂದ ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೋಬೇಕು. ಹೌದು, ನಾವು ಮಾಮ ಅವರನ್ನ ಇಷ್ಟು ಬೇಡ್ಕೊಂಡಿದ್ದೀಗ ಮಾಮ ಅವ್ರು ಇಲ್ಲೇ ಇದ್ದಾರೆ. ಆದ್ರೆ ಮಾಮ ಅವ್ರು ಸಿಟ್ ಮಾಡ್ಕೊಂಡ್ರೆ ಅವ್ರ ಮುಂದೆ ಹೋಗೋರು ಯಾರು? ಹೌದು, ನಾನು ಅದನ್ನೇ ಹೇಳೋಳಿದ್ದೆ. ನಮಗೂ ಹಾಗೆ ಅನ್ಸ್ತಿದೆ. ಮಾಮ ಅವ್ರಿಗೆ ತುಂಬಾ ದುಃಖ ಆಗ್ತಿದೆ ಅಂತ. ಆದ್ರೆ ಅದು ಹಾಗಲ್ಲ. ನಮ್ಮ ಕಣ್ಣುಗಳಲ್ಲಿ ನೀರ್ ಕಾಣಿಸಿದ್ರೆ ಮಾಮ ಅವ್ರಿಗೆ ಕರುಣೆ ಉಕ್ಕಿ ಬರುತ್ತೆ. ಮಾಮ ಹೇಗಿದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸರಿ ಆಯ್ತು, ಈಗ ಏನ್ ಮಾಡ್ತೀರಾ?
ಇಲ್ಲಿ ನೋಡಿ, ನಮ್ಮಲ್ಲಿ ಇಬ್ಬರಿಗೆ ಮಾಮವ್ರ ಸಲುವಾಗಿ ಊಟಕ್ಕೆ ಕಳ್ಸೋಣ. ಮತ್ತೆ ನಾವ್ ಅಲ್ಲಿಗೆ ಹೋದ್ಮೇಲೆ ಅವಾಗ ಮಾಮ ಅವ್ರ ಕಾಲನ್ನ ಬಿಡೋದೇ ಬೇಡ. ಮತ್ತೆ ಅವ್ರಿಗೆ ಹೇಳೋದು ನಮ್ಮೂರಲ್ಲಿ ಮಳೆ ಬರ್ಸಿ ಅಂತ. ನೀವು ಏನ್ ಹೇಳ್ತೀರೋ ಅದನ್ನ ಮಾಡೋಕೆ ನಾವು ತಯಾರಿದ್ದೀವಿ. ದಯವಿಟ್ಟು ನಮ್ಮ ಕೆಲ್ಸನ ಮಾಡ್ಕೊಡಿ. ನೀವು ಮಳೆ ಬರ್ಸ್ಲಿಲ್ಲ ಅಂತಂದ್ರೆ ನಮಗೆ ಉಳ್ಗಾಲ ಇಲ್ಲ ಅಂತ. ಎಲ್ರ ಜೀವನ ಹಾಳಾಗಿ ಹೋಗಿದೆ. ಮತ್ತೀಗ ಅವ್ರನ್ ಬಿಟ್ರೆ ಯಾರಿದಾರ್ ನಮ್ಗೆ? ಮಾಮ ಅವ್ರಷ್ಟೇ ನಮ್ಗೆ ಆಧಾರ. ನಾವು ಅವ್ರಿಗೆ ಮುಂದೆ ಹೋಗೋದಿಕ್ ಬಿಡ್ತಿಲ್ಲ ಅಂತ ಅವ್ರಿಗೆ ಬೇಜಾರಾಗಿರ್ಬೋದು, ಆದ್ರೆ ನಮ್ಮ ಹತ್ರ ಬೇರೆ ಉಪಾಯ ಇಲ್ವಲ್ಲ. ನಾವು ಮಾಮ ಅವ್ರಿಗೆ ಹೇಳಿದ್ಮೇಲೆ ಅವ್ರು ನಮಗೆ ಬೈದ್ರೂ ಪರವಾಗಿಲ್ಲ. ನೀವು ಎಲ್ಲಿವರೆಗೂ ನಮ್ಮೂರಿಗೆ ಮಳೆ ಬರ್ಸೋದಕ್ಕಾಗೋದಿಲ್ವೋ ಅಲ್ಲಿವರೆಗೂ ನಾವು ನಿಮ್ಮನ್ನ ಮುಂದಕ್ಕೆ ಹೋಗೋಕೆ ಬಿಡೋದಿಲ್ಲ. ಇವತ್ತೆಂತ ಪರಿಸ್ಥಿತಿ ಆಗಿದೆ ಅಂದ್ರೆ ನಾಳೆ ಮನುಷ್ಯರು ಪ್ರಾಣಿಗಳು ನೀರಿಗಾಗಿ ಸಾಯ್ತಾರೆ. ಹಾಗೆ ಎಷ್ಟೋ ಜನ ಊರನ್ ಬಿಟ್ಟು ಹೊರಟೋಗಿದ್ದಾರೆ. ಆದ್ರೆ ನಾನು ಎಲ್ಲೂ ಹೋಗೋದಿಲ್ಲ. ಯಾರಿಗ್ ಮನೆ ಮಠ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ? ಮತ್ತೆ ಮನೆ ಮಠ ಬಿಟ್ಟು ಎಲ್ಲಿ ಹೋಗಕ್ಕಾಗುತ್ತೆ? ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗೋದು ಸುಲಭನಾ? ಅದಕ್ಕೆ ಮಾಮ ಎಲ್ಲಿವರೆಗೂ ಊರಿಗೆ ಮಳೆ ಬರ್ಸೋದಿಲ್ವೋ ಅಲ್ಲಿವರೆಗೂ ನಾವು ಮಾಮ ಅವ್ರನ್ನ ಕಳ್ಸ್ಕೊಡೋದು ಬೇಡ. ಏನ್ರಿ, ನಾನು ಬಂದಾಗಿಂದ ನೋಡ್ತಿದ್ದೀನಿ. ಏನಾಗಿದೆ ನಿಮ್ಗೆ? ಅಲ್ವೇ, ನಿನ್ಗೇನ್ ಹೇಳಿ ಹೇಗೆ ಹೇಳಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಏನ್ ಅನ್ಸ್ತಿದ್ಯೋ ಅದನ್ನ ಹೇಳ್ಬಿಡಿ. ನೀವು ಬಂದಾಗಿಂದ ನೋಡ್ತಿದ್ದೀನಿ, ನಿಮ್ ಗಮನ ಎಲ್ಲೋ ಇದೆ. ಮಾಮ ಭೇಟಿಯಾಗಿದ್ರು. ಏನ್ ಹೇಳ್ತಿದ್ದೀರಾ? ಮಾಮನ್ ಭೇಟಿ ಆಯ್ತಾ? ಯಾವಾಗ, ಎಲ್ಲಿ? ಮತ್ ಈಗ ನನಗೆ ಹೇಳ್ತಿದ್ದೀರಲ್ಲ, ಮತ್ತೆ ಮಾಮ ಏನ್ ಹೇಳಿದ್ರು? ಅವ್ರು ನಿನ್ನ ನಾಳೆ ಬರೋದಕ್ಕೆ ಹೇಳಿದ್ದಾರೆ. ಏನ್ರಿ, ಇಷ್ಟು ಖುಷಿ ವಿಷಯನ ನೀವ್ ಹೀಗ್ ಹೇಳ್ತಾ ಇದ್ದೀರಲ್ಲ? ಅದೇನೋ ನನಗ್ ಗೊತ್ತಿಲ್ಲ. ಮಾಮ ಏನಾದ್ರೂ ಹೇಳಿದ್ರ ನಿಮ್ ಹತ್ರ? ಅವ್ರು ಕೇಳಿದ್ರು ನೀನ್ ಆರಾಮಾಗಿಲ್ವಾ ಅಂತ. ನಿಮ್ಗೇನಾದ್ರೂ ಆಗಿದ್ಯಾ? ಅಲ್ವೇ, ನನ್ ಡಾಕ್ಟರು. ಆದ್ರೆ ನನಗ್ ಗೊತ್ತಿಲ್ವಾ ನನ್ಗೇನಾಗಿದೆ ಅಂತ. ರೀ, ಮಾಮಂಗೆ ನಿಮ್ಮಲ್ಲೇನೋ ಕಾಣಿಸಿರ್ಬಹುದು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ನನ್ಗೇನಾಗಿರ್ಬಹುದು ಅಂತ. ಇಲ್ಲಿ ನೋಡಿ, ಈಗ ಅವ್ರು ನನ್ನನ್ನು ಕರೆದಿದ್ದಾರೆ ಅಂದ್ಮೇಲೆ ನನಗೆ ಹೇಳ್ತಾರೆ ಬಿಡಿ. ಅವರು ನನ್ನಿಂದ ಏನು ಮುಚ್ಚಿಡೋದಿಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾಳೆ ಬೆಳಗ್ಗೆ ಬೇಗ ಹೇಳ್ತೀನಿ, ನಾನು ಕೆಲಸ ಎಲ್ಲ ಮುಗಿಸ್ತೀನಿ. ಆಮೇಲೆ ಮಾಮನ್ ಸಲುವಾಗಿ ಏನಾದ್ರೂ ಸಿಹಿ ಮಾಡ್ಕೋತೀನಿ. ಆಮೇಲೆ ನಾವಿಬ್ರು ಒಟ್ಟಿಗೆ ಹೋಗ್ ಬರೋಣ. ನಡೀರಿ, ಹೊರಡಣ್ವಾ. ರೀ, ಹೀಗೆ ಸಪ್ಪೆ ಮುಖ ಹಾಕೊಂಡ್ ಕೂತ್ಕೋಬಿಡಿ. ಮತ್ತಿಲ್ಲೇ ಯೋಚನೆ ಮಾಡ್ತಾ ಕೂತ್ರೆ ಏನಾಗತ್ತೆ? ಮಾಮನ ಹತ್ರ ಹೋಗ್ಬೇಕಲ್ವಾ ನಾವು? ರಾತ್ರಿ ಇಡೀ ಕಣ್ಣಿಗೆ ನಿದ್ದೆ ಬಂದಿಲ್ಲ. ಮಾಮ ಏನ್ ಹೇಳ್ತಾರೋ ಏನೋ ಅಂತ. ಅರ್ಥ ಆಯ್ತು. ನಿಮ್ಗೇನೋ ಆಗಿರೋದು ನಿಮ್ ಗಮನಕ್ ಬಂದಿರ್ಲಿಕ್ಕಿಲ್ಲ ಅಷ್ಟೇ. ಆದ್ರೆ ಮಾಮಂಗ್ ಕಾಣಿಸಿರ್ಬೇಕು, ಅದಕ್ಕೆ ಅವ್ರ ಉಪಾಯ ಹೇಳ್ತಾರಲ್ವಾ? ನೀವ್ ಯೋಚನೆ ಮಾಡ್ಬೇಡಿ. ಸಾಕಷ್ಟು ದಿನಗಳಿಂದ ನಿನ್ಗೇನೋ ಒಂದು ಹೇಳೋದಿದೆ. ಅದೇನ್ರಿ? ಅದು ನನಗೆ ತುಂಬಾ ಸುಸ್ತಾದಾಗತ್ತೆ. ಮತ್ ಇಷ್ಟ ದಿನದಿಂದ ಯಾಕೆ ಹೇಳಿರ್ಲಿಲ್ಲ? ಅಲ್ಲ, ನನ್ಗನ್ಸಿತ್ತು ಕೆಲ್ಸದಿಂದ ಹಾಗಾಗ್ತಾ ಇದೆ ಅಂತ. ಮೊದ್ಲು ಹೇಗ್ ಸೈಕಲ್ ತುಳಿತಾ ಇದ್ದೆ, ಊರೂರ್ ಓಡಾಡ್ತಿದ್ದೆ, ಆಗ ಯಾವತ್ತೂ ಹೀಗ್ ಅನ್ಸಿರ್ಲಿಲ್ಲ. ಈಗ 1 ತಿಂಗಳಿಂದ ಮೈಯಲ್ಲಿ ಶಕ್ತಿನೇ ಇಲ್ಲ ಅನ್ನೋ ಹಾಗ ಅನ್ನಿಸ್ತಾ ಇದೆ. ನೋಡಿ, ಮಾಮ ನಿಮ್ಮನ್ನ ಸರಿಯಾಗಿ ಗುರ್ತು ಹಿಡ್ದಿದ್ದಾರೆ. ನೀವು ಸ್ವಂತ ಡಾಕ್ಟರ್ ಆಗಿ ನಿಮ್ ಬಗ್ಗೆ ಕಾಳಜಿನೇ ವಹಿಸಿಲ್ಲ. ಔಷಧಿ ಮಾತ್ರೆ ಏನಾದ್ರೂ ತಗೊಂಡಿದ್ದೀರಾ? ಅಲ್ವೇ, ನಾನ್ ಮಾತ್ರೆ ತಗೊಂಡು ಹೋಗ್ಕೊಟ್ಟಿದ್ದೀನಿ, ಆದ್ರೂ ಹುಷಾರ್ ಅನ್ನಿಸ್ತಾ ಇಲ್ಲ. ಮತ್ತೆ ಅದೇನಕ್ಕೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ನೀವು ಯಾವಾಗ್ಲೂ ನನ್ನನ್ನು ಹೆದರಿಸ್ತೀರಾ ಅಷ್ಟೇ. ಸರಿ, ಈಗ ಹೋಗೋಣ. ನನ್ ತಯಾರಿ ಎಲ್ಲ ಆಗಿದೆ ಈಗ. ಇಲ್ಲಿ ನೋಡಿ, ಮಾಮ ಏನೇ ಹೇಳಿದ್ರು ಸ್ವಲ್ಪ ಸಮಾಧಾನದಿಂದಿರಿ. ಕುಸ್ದು ಹೋಗ್ಬೇಡಿ, ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಸುಮ್ನೆ ಹೆದರ್ಕೋತೀರಾ ನೀವು. ನನ್ನನ್ನು ಅದ್ರ ಸಲುವಾಗಿ ಕರೆದಿರ್ಬೇಕು ಮಾಮ. ನಿಮ್ಮ ಹತ್ರ ಹೇಳಿದ್ರೆ ನಿಮ್ಗೆ ಅದನ್ನ ತಡ್ಕೊಳಕ್ ಆಗೋದು ಇಲ್ಲ ಅಂತ ಗೊತ್ತಾಯ್ತಾ ಈಗ? ಹೌದು.
ಸರಿ ನಡೀರಿ ಹೋಗೋಣ ಈಗ. ಹಾ. ಏನಪ್ಪ ಹೇಗಪ್ಪ ಇದೆಯಾ? ಚೆನ್ನಾಗಿದ್ಯಾ ಅಲ್ವಾ? ನಿನ್ನ ಜಮೀನಲ್ಲಿ ಒಳ್ಳೆ ಬೆಳೆ ಬಂದಿದೆ ಅಲ್ವಾ? ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ. ಹಾಗಾದ್ರೆ ಮಳೆ ಇಲ್ಲಿ ಚೆನ್ನಾಗಿ ಆಗಿದೆ ಅಂತ ಆಯ್ತು, ಒಳ್ಳೇದಾಯ್ತು. ಹಾಗಾದ್ರೆ ಅದ್ ಹೇಗೆ ಅಂತಂದ್ರೆ ಅದರಿಂದ ಒಳ್ಳೆ ಬೆಳೆ ಬರುತ್ತೆ. ಒಳ್ಳೆ ಬೆಳೆ ಬಂದ್ರೆ ಒಳ್ಳೆ ಜೀವನ ಆಗುತ್ತೆ, ಇಲ್ಲ ಅಂದ್ರೆ ಏನು ಸರಿಯಾಗಿ ಆಗೋದಿಲ್ಲ. ಕೂತ್ಕೋ ಕೂತ್ಕೋ ಕೂತ್ಕೋ. ಮಾಮ, ನೀವ್ ಇಲ್ಲಿಗೆ ಬಂದಿದ್ದೀರಾ, ಆದ್ರೆ ಮನೆಗ್ ಬರ್ಲಿಲ್ಲ. ನಾನ್ ಯಾಕೆ ಮನೆಗ್ ಬರ್ಬೇಕು? ನಾನ್ ನಿನ್ನನ್ನೇ ಕರೆಸ್ಕೊಂಡನಲ್ಲ. ಹೀಗ್ ಹೇಳಿದ್ರೆ ಏನಾದ್ರೂ ಉಪಾಯ ಇದೆಯಾ? ನಮ್ಗೆ ಮೊದ್ಲೇ ಸಂದೇಶ ತಿಳಿದಿದ್ರೆ ನಾವು ಅವಾಗ್ಲೇ ಬರ್ತಿದ್ವಿ, ಆದ್ರೆ ನೀವು ಮನೆಗ್ ಬರ್ಬೇಕಾಗಿತ್ತು. ಬರೋಣ ಮಗಳೇ, ಇವತ್ತಿಲ್ಲ ನಾಳೆ ಬಂದೇ ಬರೋಣ. ಮಾಮ, ಇದನ್ನ ನಿಮ್ ಸಲುವಾಗಿ ತಂದಿದ್ದೀನಿ. ಸರಿ, ಅರೆ ಅದನ್ನ ತಗೊಳ್ರಪ್ಪ. ನಮಸ್ಕಾರ ಮಾಡ್ತೀನಿ. ನನ್ನ ಆಶೀರ್ವಾದ. ಕೂತ್ಕೊಳ್ಳಿ. ಹೇಗಿದ್ಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದೆ ಅಲ್ವಾ? ಏನು ಅಂತ ಹೇಳಿ ಮಾಮ, ನಿನ್ನೆ ನೀವ್ ಹೇಳ್ದಾಗಿಂದ ಗಂಟ್ಲಲ್ ಒಂತೂ ತನ್ನನೂ ಇಳಿತಿಲ್ಲ. ಅರೆ ಹೌದಮ್ಮ, ಸ್ವಲ್ಪ ಉಸಿರು ತಗೋ. ಏಯ್, ಯಾರಾದ್ರೂ ಸ್ವಲ್ಪ ನೀರನ್ನು ಕೊಡ್ರ ಇವ್ರಿಗೆ. ನಿನ್ನ ತಂದೆ ತಾಯಿ ಹೇಗಿದ್ದಾರೆ? ಈಗೇನು ಚೆನ್ನಾಗೇ ಇದ್ದಾರೆ, ಸ್ವಲ್ಪ ಸುಸ್ತು ಅಷ್ಟೇ. ತಗೊಳ್ಳಿ. ತಗೊಳ್ಳಿ. ಆದ್ರೆ ಮಾಮ, ಇವ್ರಿಗೆ ಏನಾಗಿದೆ ಅಂತ ಹೇಳಿ ನೀವು. ಹೇಳ್ತೀನಿ ಮಗಳೇ. ಈಗ ಇನ್ನು ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ಯಾ ಅಲ್ವಾ? ನೀವು ಎಲ್ಲಿವರೆಗೆ ಹೇಳಲ್ಲೋ ಅಲ್ಲಿವರೆಗೆ ನಮ್ಗೇನು ಗೊತ್ತಾಗಲ್ಲ. ಸುಮ್ನೆ ಮನ್ಸು ತಳಮಳಗೊಳ್ತಾ ಇದೆ. ಏನಮ್ಮ ಮಗಳೇ, ನಿನ್ ಗಂಡನೇ ಖುದ್ದಾಗಿ ವೈದ್ಯ ಅಲ್ವಾ? ಅವನ್ಗೇನು ಗೊತ್ತಾಗೋದಿಲ್ವೇನು? ಅದೇ ಮತ್ತೆ, ಹಾಗಾಗ್ತಿದೆ ಹೀಗಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಈಗ ಏನ್ ಮಾಡೋದು? ಏನಾಗ್ತಿದೆ ನಿನಗೆ? ಮಾಮ, ನನ್ಗೆ ಹಸುವು ಆಗ್ತಾ ಇಲ್ಲ, ಮತ್ತೆ ನನ್ನ ತೂಕನೂ ಕಡಿಮೆ ಆಗ್ತಾ ಇದೆ. ಸರಿ, ಹೇಳ್ತೀನಿ ನಾನು. ಇಲ್ಲಿ ಸ್ವಲ್ಪ ಹತ್ರ ಬಾ, ಕೂತ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಸರಿಯಾಗಿ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ. ಮತ್ತೆ ಹೆದರ್ಕೋಬೇಡಿ. ಈ ವೈದ್ಯರಿಗೆ ಕ್ಯಾನ್ಸರ್ ಇದೆ.